ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಚಿನ್ನದ ನಾಡು ಎಂದೇ ಹೆಸರಾದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ನಾವೀಗ ಕೋಲಾರ ನಗರದ ಕ್ಲಾಕ್ ಟವರ್ ಸರ್ಕಲ್ನಲ್ಲಿದ್ದೇವೆ. ಈ ಸರ್ಕಲ್ನಲ್ಲಿರುವಂಥ ಜನರೊಂದಿಗೆ ಈಗ ಮಾತಾಡೋಣ. ಈಗ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪರವಾಗಿ ಒಲವಿದೆ? ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನರದ್ದು ಒಲವಿದೆಯಾ, ವಿಶ್ವಾಸ ಇದೆಯಾ, ಅಥವಾ ಮೋದಿ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಒಲವಿದೆಯಾ? ಹೇಗೆ? ಸಿದ್ದರಾಮಯ್ಯ ಅವ್ರಿಗೆ ಗ್ಯಾರಂಟಿ ಇದೆ. ಸಿದ್ದರಾಮಯ್ಯ ಅವರು ಮಾಡಿದ್ರೆ ಮಾಡ್ತೀನಿ. ಒಳ ಜಗಳ ಕಿತ್ತಾಟದಿಂದ ಏನು ಕಾಂಗ್ರೆಸ್ಗೆ ತೊಂದರೆ ಆಗಲ್ವಾ? ಏನಾಗಲ್ಲ. ಕಾಂಗ್ರೆಸ್ ಅವ್ರದ್ದು ಆಗ್ತದೆ. ಎಲ್ಲ ಗ್ಯಾರಂಟಿಗಳು ಕೊಟ್ಟಿರೋದು, ಎಲ್ಲ ಗ್ಯಾರಂಟಿಗಳು ಮಾಡಿದ್ದಾರೆ ಅವರು. अच्छे दिन ला दूंगा, गरीबी हटा दूंगा. ಏನ್ हटा दिया पूरा सत्यानाश सावल घास बना दिया. ಕಾಂಗ್ರೆಸ್ ಕಾಲದಲ್ಲೂ ಗರೀಬಿ ಹಠಾವು ಆಗ್ಲಿಲ್ವಲ್ಲ ಅಂತ ನೋಡೋಣ, ದೇವರು ಇದ್ದಾರೆ, ಬರಲೇಬೇಕು ಕಾಂಗ್ರೆಸ್ಗೆ. ನಾವೀಗ ಏಷ್ಯಾದಲ್ಲೇ ಅತಿ ದೊಡ್ಡದಾದ ಕೋಲಾರ ಟೊಮೊಟೊ ಮಾರುಕಟ್ಟೆನಲ್ಲಿದ್ದೇವೆ. ಈ ಟೊಮೊಟೊ ಮಾರುಕಟ್ಟೆಯಲ್ಲಿರುವಂಥ ಜನರೊಂದಿಗೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋಣ. ರಾಹುಲ್ ಗಾಂಧಿ ಕಾಂಗ್ರೆಸ್ ಗೆಲ್ಲುತ್ತಾ ದೇಶದಲ್ಲಿ? ಬೆಳೆಸಿದೆ. ಕಾಂಗ್ರೆಸ್ಗೆ ಮೆಜಾರಿಟಿ ಬರ್ಬೋದಾ? ಬರ್ಬೋದು. ಮೋದಿ ಸರ್ಕಾರದಿಂದ ಏನು ಅನುಕೂಲ ಆಗ್ತಾ ಇಲ್ವಾ? ಈಗ ಮುಂದೆ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆದರೂ ಉತ್ತಮ ಅನಿಸುತ್ತೆ? ಮೋದಿ ಅವರ ಅಥವಾ ರಾಹುಲ್ ಗಾಂಧಿ ಅವರ, ಖರ್ಗೆ ಅವರ? ನಾವಾದ್ರೆ ಒಳ್ಳೆಯದಲ್ಲ, ಯಾರಾದ್ರೆ ನಮಗೇನು ಸರ್. ಹೌದಾ? ಈಗ ಈ ಕ್ಷೇತ್ರದಲ್ಲಿ ಯಾರ ಪರವಾಗಿ ಒಲವು ಜಾಸ್ತಿ ಇದೆ? ಬಿಜೆಪಿ ಪರನೋ ಕಾಂಗ್ರೆಸ್ ಪರನೋ? ಬಿಜೆಪಿ. ನಾವೀಗ ಕೋಲಾರ ನಗರದ ಕೋಲಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂಥ ಜನರ ಜೊತೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋಣ. ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿದೆ ಸರ್. ಯಾಕಂದರೆ ಇದು ಲೋಕಸಭೆ ಚುನಾವಣೆ ಸ್ಟಾರ್ಟ್ ಆದಾಗಿಂದನೂ 2 ಬಾರಿ ಮಾತ್ರ ಕಾಂಗ್ರೆಸ್ ಸೋತಿದೆ. ಮಿಕ್ಕಿದ್ದೆಲ್ಲನೂ ಕಾಂಗ್ರೆಸ್ ಗೆದ್ದಿದೆ. ಈ ಬಾರಿ ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಚಾನ್ಸಸ್, ಅವಕಾಶಗಳು ಜಾಸ್ತಿ ಇದೆ. ಬಿಜೆಪಿ JDS ಒಂದಾಗಿರೋದ್ರಿಂದ ಗೆಲ್ಬೋದು ಅಂತ ನಮ್ಗೆ ಬಿಜೆಪಿನೇ ಬರಬೇಕು ಅಂತ ಇದ್ದೀವಿ. ಆಸೆ ಅಷ್ಟೇ. ಬಿಜೆಪಿ ಬರಬೇಕು. ಅವ್ರು ದೇವ್ರಂಗೆ ಮನುಷ್ಯರು ಮೋದಿ, ಅದಕ್ಕೋಸ್ಕರ ನಾವು ಅವರೇ ಬರಬೇಕು. ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ. ಆದರೆ KH ಮುನಿಯಪ್ಪನವರು ಒಂದು 35 ವರ್ಷ ಆಡಳಿತದಿಂದ ಮಾಡಿದ್ದಾರೆ. ಅವರು ಪರವಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೆದಿರೋದು. ಈ BJP ಪಕ್ಷ ಬಂತು ಏನು, ಅದರಿಂದ ಏನಿಲ್ಲ. ಹೊಸ ಕ್ಯಾಂಡಿಡೇಟ್ ನಮ್ಗೆ ಗೌತಮ್ ಬರಬೇಕು ಅಂತ ನಾವು ಕಾಂಗ್ರೆಸ್ ಮುಖಂಡರು ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಫ್ರೀ ಬಸ್ಸು DK ಶಿವಕುಮಾರ್ ಬಂದು ಹೆಣ್ಮಕ್ಳೆಲ್ಲ ಕೆಟ್ಟ ಕೆರೆ ಇಡಿಸಿದ್ರು, ಕೆಟ್ಟ ಕ್ಯಾಲ್ನೂರು ಸೇರಿಸಿದ್ರು. ಅವ್ರು ಕೊಟ್ಟಿದ್ದೇನಲ್ಲ, ನಮ್ಮದು ಕಿತ್ಕೊಂತಾರೆ, ಅವ್ರು ಕೊಡ್ತಾ ಇದ್ದಾರೆ. ಏನು ಮಾರಿ ಕೊಟ್ಟೋರ್ ಥರನೇ 5 ಸ್ಕೀಮ್ ಅಂತ ಹೇಳ್ಬಿಟ್ಟು ಸಾರಿಸಿ ಗುಡಿಸಿ ರಂಗೋಲಿ ಇಟ್ಬಿಟ್ಟಿದ್ದಾರೆ. ಅವರು ಆ ದರಿದ್ರ ಕಾಂಗ್ರೆಸ್ ಸರ್ಕಾರ ನಮಗೆ ಬೇಡವೇ ಬೇಡ. ಸಿದ್ದರಾಮಯ್ಯನೂ ಬೇಡ, DK ಶಿವಕುಮಾರ್ ಬೇಡ. ಮೋದಿ ಬಂದರೆ ಅಭಿವೃದ್ಧಿ ಮಾಡ್ತಾರೆ. ನಾವೀಗ ಕೋಲಾರ ವಿಧಾನಸಭಾ ಕ್ಷೇತ್ರದ ನರಸಾಪುರ ಗ್ರಾಮದಲ್ಲಿದ್ದೇವೆ. KH ಮುನಿಯಪ್ಪನವರು ಕಾಂಗ್ರೆಸ್ ನಿಷ್ಠಾವಂತ ನಾಯಕ. ನಮ್ಮ ಕಾಂಗ್ರೆಸ್ ಅಷ್ಟೇ. ಕಾಂಗ್ರೆಸ್ ಗೆಲ್ಲುತ್ತಾ? ಗೆಲ್ಲುತ್ತೆ ಸರ್ ಕಾಂಗ್ರೆಸ್ಸೇ ಬರಲಿ ಸರ್. ಕಾಂಗ್ರೆಸ್ ಯಾಕೆ? ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾವ್ರೆ. ಗ್ಯಾರಂಟಿ ಸ್ಕೀಮ್ ಚೆನ್ನಾಗಿ ವರ್ಕೌಟ್ ಆಗಿವೆಯಾ? ಆಗಿದೆ ಸರ್. ಮೋದಿ ಕರ್ನಾಟಕ ಗೆಲ್ತಾರೆ. ಈಗ ಅಲ್ಲೇನೂ ಮೋದಿ ಅಲ್ಲೇ ಇದೆ, ಇಲ್ಲಿ ಅಲಯನ್ಸ್ ಬೇರೆ ಆಗಿದೆ. ಹೋದ ಸರಿನೂ BJP ಗೆದ್ದಿತ್ತಲ್ಲ. ಈಗ ಸ್ಟೇಟಲ್ಲಿ ಯಾವುದೇ ಬರಲಿ, ಸೆಂಟ್ರಲಲ್ಲಿ BJP ಬೇಕು ಅಂತ ಜನಗಳು ಒಲವು. ಮೋದಿನೇ ಆಗಬೇಕು. ಇಡೀ ವರ್ಲ್ಡೇ ಕೇಳ್ಕೊಂತಿದೆ ಮೋದಿ ಆಗಬೇಕಂತ. ನಮ್ಮ ದೇಶನೆಲ್ಲ ವರ್ಲ್ಡಲ್ಲೇ ಬರ್ತಿದೆ ಆ ಹೆಸರು. ವರ್ಲ್ಡ್ ಆಯ್ಕೆ ಮಾಡಲ್ಲ, ಇಂಡಿಯಾದ ಜನ ಆಯ್ಕೆ ಮಾಡೋದು, ಪ್ರಧಾನಿ ಆಯ್ಕೆ ಮಾಡೋದು. ಬಂದೇ ಬರ್ತಾರೆ. ಮಲೇಶ್ ಬಾಬು ಗೆಲ್ತಾರ? ಪಕ್ಕ ಗೆಲ್ತಾರೆ ಸರ್. ಈಗ ಬಂಗಾರಪೇಟೆ ಅಸೆಂಬ್ಲಿ ಎಲೆಕ್ಷನ್ಸಲ್ಲೇ ಸೋತಿದ್ರು ಅವರು. ಇಲ್ಲ, ಸೋತಿರ್ಬೋದಲ್ಲಿ, ಬಟ್ ಈ ಸಲ ಮೈತ್ರಿ ಇರೋದ್ರಿಂದ ಪಕ್ಕ ಬಂದೇ ಬರ್ತದೆ. ನಾವೀಗ ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಲ್ಲಿದ್ದೇವೆ. ಈ ಸರ್ಕಲ್ನ ಬಳಿ ಇರುವಂಥ ಜನರೊಂದಿಗೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋಣ. ನಮಗೆ JDS ಬರ್ತದೆ. ಮೋದಿ ಪರೇನ ಒಲ್ವಾ? ಇನ್ಕ್ಲೂಡ್ ಮೋದಿನೂ ಸೇರಿನೇ. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಸಮಸ್ಯೆ ಆಗುತ್ತಾ ಏನು? ಫ್ರೀ ಎಲ್ಲ ಕೊಟ್ಕೊಂಡು ದೇಶ ಹಾಳು ಮಾಡೋ ಮಟ್ಟಕ್ಕೆ ಬರ್ತಾ ಇದ್ದಾರೆ. 100ಕ್ಕೆ 100 ಭಾಗ BJP ಅಂದರೆ ಅಲ್ಲೇನೇ ಇದೆ. ಯಾಕಂದರೆ ಇದು ಗೌತಮ್ ಗೌತಮ್ KK ಗೌತಮ್ ಒಂದು ಹೊಸ ಮುಖ. ಅವರು ಮಲ್ಲೇಶ್ ಬಾಬು ಅವರು ನಮ್ಮ ಹತ್ತಿರ ಒಂದು 14 ಕಿಲೋಮೀಟ್ರ್ ಹೊರಗಡೆ ಅವ್ರು ಹೋಗ್ತಾರೆ. ಮುಖ್ಯವಾಗಿ ಅವರು ಕುಂಬಾರಳ್ಳಿ ಮೂಲ ಬಂದು, ಅದರಿಂದ ಅವ್ರ ಮೇಲೆ ಒಲವು ನಮಗೆ ಜಾಸ್ತಿ. ಮೋದಿಯವರು ಇವತ್ತೇನು ಪ್ರಪಂಚಕ್ಕೆ ಭಾರತ ದೇಶನ ಒಂದು ಶಕ್ತಿ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಪ್ರಪಂಚಕ್ಕೆ ನಾಯಕ ಪಟ್ಟ ಅದು ಮೋದಿಯವರಾಗಬೇಕು. ಮೋದಿ ಇದ್ರೇ ಇಡೀ ದೇಶ ಅಲ್ಲ, ಪ್ರಪಂಚಕ್ಕೆ ಕೂಡ ಸುಭಿಕ್ಷವಾಗಿರ್ತದೆ ಅಂದ್ಬಿಟ್ಟು ಇವತ್ತು ಎಲ್ಲ ಕಡೆ ಆ ಥರ ವಾತಾವರಣ ಸೃಷ್ಟಿಯಾಗಿದೆ. ಈಗ ಆ್ಯಕ್ಚುಲಿ ಮಲ್ಲೇಶ್ ಬಾಬು ಅವರೇ ಬೆಟರು. ಯಾಕೆಂತಂದರೆ ನರೇಂದ್ರ ಮೋದಿಯವರು ಒಳ್ಳೆ ಆದರ್ಶ ಸಾಕಷ್ಟು ದೇಶಕ್ಕಾಗಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೀಗಾಗಿ ಅವ್ರು ನೋಡಿ ನಾವು
ಅವ್ರ ಮುಖಾಂತರ ಅಲ್ಲ, ಮಲ್ಲೇಶ್ ಬಾಬುನು ಓಕೆನೆ, ಅವ್ರ ಮುಖಾಂತರ ಹಾಕೋಣ. ಕಾಂಗ್ರೆಸ್ಸು ಅಂದರೆ ಕೆ ಎಚ್ ಮುನಿಯಪ್ಪ ಅಂದರೆ ಕಾಂಗ್ರೆಸ್ಸು. ಇವತ್ತು ಆ ವರ್ಚಸ್ಸು ಇಲ್ಲಿ ಐತೆ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸು ಗೆಲುವಿಗೆ ಕಾರಣ ಕೆ ಎಚ್ ಮುನಿಯಪ್ಪನವರೇ. ಯಾಕಂದರೆ ಕೆ ಎಚ್ ಮುನಿಯಪ್ಪನವರು ಸುಮಾರು ಒಂದು 20-30 ವರ್ಷದಿಂದ ಕಾಂಗ್ರೆಸ್ನ ಇಲ್ಲಿ ಬೆಳೆಸಿರ್ತಕ್ಕಂಥ ಏಕೈಕ ವ್ಯಕ್ತಿ. ಆ ಕಾಂಗ್ರೆಸ್ ಇವತ್ತು ಉಳಿಬೇಕಂತ ಹೇಳಿದ್ರೆ ಕೆ ಎಚ್ ಮುನಿಯಪ್ಪನವರ ಕಾರಣ. ಈ ಕಾರಣಕ್ಕಾಗಿ JDS BJP ಮೈತ್ರಿ ಅಭ್ಯರ್ಥಿ ಬೆಂಬಲಿಸಬೇಕು ಅನ್ನೋದಾ ಅಥವಾ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಅನ್ನೋದೇ ಕಾರಣನ? ಅಲ್ಲ, ದೇಶದ ಒಂದು ಅಭಿವೃದ್ಧಿಗಾಗಿ ಇವತ್ತು 10 ವರ್ಷಗಳಿಂದ ಏನು ಜನ ಮೋದಿನ ಹೊಗಳ್ತಾ ಇದ್ದಾರೆ, ಆ ಒಂದು ಕಾರಣದಿಂದ ಇವತ್ತು ಅಭಿವೃದ್ಧಿ ಒಂದು ದೃಷ್ಟಿಯಿಂದ ಮೋದಿಗಾಗಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸರ್ ಇಲ್ಲೆಲ್ಲ ಕಾಂಗ್ರೆಸ್ ಸರ್. ಕೋಲಾರಲ್ಲಿ ಕಾಂಗ್ರೆಸ್ ಭದ್ರಕೋಟೆ, ಇಲ್ಲಿ ಸ್ವಲ್ಪ ಕಾಂಗ್ರೆಸ್ಸು ಒಲವಿದೆ ಸರ್. ಕಳೆದ ಬಾರಿ ಕಾಂಗ್ರೆಸ್ ಸೋತಿತ್ತು ಈ ಕ್ಷೇತ್ರದಲ್ಲಿ. ಭದ್ರಕೋಟೆಯಲ್ಲಿ ಯಾಕೆ ಸೋಲಿಕ್ಕೆ ಏನು ಕಾರಣ ಆಗಾರೆ? ಕಾಂಗ್ರೆಸ್ ಪಕ್ಷ ಮಾಡೋ ತಪ್ಪುಗಳಿಂದ ಕಾಂಗ್ರೆಸ್ ಸೋತಿದೆ. ಜನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಂತಿದೆ, ಆದರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಆ ಓಟ್ ಹಾಕ್ಸ್ಕೊಳೋಷ್ಟು ಇದಿಲ್ಲ, ಬುದ್ಧಿ ಇಲ್ಲ, ಸ್ವಾರ್ಥಿಗಳು ಕಾಂಗ್ರೆಸ್ ಪಕ್ಷ. ಮಲ್ಲೇಶ್ ಬಾಬು ಸ್ಥಳೀಯರು, ಗೌತಮ್ ಆದರೆ ಹೊರಗ್ನವರು, ಅವರೇ ಗೊತ್ತಿಲ್ಲ ಇಲ್ಲಿ ಜನಕ್ಕೆ ಅಂತ ಹೇಳ್ತಾರೆ. ಗೌತಮ್ ಬಗ್ಗೆ ಪರಿಚಯನೇ ಇಲ್ಲ ಅಂತ. ನರೇಂದ್ರ ಮೋದಿ ಯಾವ ಊರು ಸರ್? ಅವ್ರು ಗುಜರಾತು. ಎಲ್ಲಿ ನಿಂತಿದ್ದಾರೆ ಸರ್ ಅವರು? ಕುಮಾರಸ್ವಾಮಿ ಎಷ್ಟು ಕ್ಷೇತ್ರ ಬದಲಾಯಿಸಿರೋದು? ಚಿಕ್ಕಬಳ್ಳಾಪುರ ಬದಲಾಯಿಸಿದ್ದಾರೆ, ಮಂಡ್ಯ ಬದಲಾಯಿಸಿದ್ದಾರೆ, ರಾಮನಗರ ಬದಲಾಯಿಸಿದ್ದಾರೆ. ಇವಾಗ ಎಲ್ಲೋಗಿದ್ದಾರೆ ಅವರು? ಏನು ಕಾಂಗ್ರೆಸ್ ಎಲ್ಲ ನಂಗೆ ಮಾತುಗಳು ಬರೋದು ಏನಿಲ್ಲ. ಕಾಂಗ್ರೆಸ್ ಮುಖ್ಯ ಇಲ್ಲ ಅಷ್ಟೇ. JDS ಅಭ್ಯರ್ಥಿಗೆ ಏನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಒಳ್ಳೆ ಎಜುಕೇಟೆಡು, ಜೊತೆಗೆ ಸ್ಥಳೀಯ, ಎಲ್ಲರ ಮುಖಪರಿಚಯನೂ ಇದೆ, ಎಲ್ಲರನ್ನೂ ಹೆಸರಿಟ್ಟು ಕರೆಯುವಂಥ ಒಂದು ಮೃದು ಸ್ವಭಾವದವರು. ಅವರು 2 ಸಲ ಸೋತಿದ್ದಾರೆ. ಇದೆಲ್ಲ ಸ್ವಲ್ಪ ಅನುಕಂಪನೂ ಅವ್ರ ಮೇಲೆ ಇದೆ ಜನಕ್ಕೆ. ಇವರು ಕ್ಯಾಂಡಿಡೇಟು ಯಾವ ರೀತಿ ಬೆಳಗಿ ಸಮಾಜನ ಓಲೈಸ್ಕೊಂಡು ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಫಲಿತಾಂಶ. ನಾವೀಗ ಬಂಗಾರಪೇಟೆಯ ತಹಶೀಲ್ದಾರ್ ಕಚೇರಿ ಬಳಿ ಇದ್ದೇವೆ. ಸರ್, ಮಲ್ಲೇಶ್ ಬಾಬು ಅವ್ರ ಪರವಾಗಿ ಅವೆಲ್ಲ ಯಾವಲ್ಲೂ ಇದೆ. ಮೋದಿ ಅವ್ರು ನೋಡೇ ಓಟ್ ಹಾಕೋದು. ಇವರು ಯಾರು ಕ್ಯಾಂಡಿಡೇಟ್ ಯಾರು ಇರಲಿ, ಯಾರು ಹೋಗಲಿ, ಯಾರನ್ನ ಬರಲಿ, ಮೋದಿಯವ್ರ ಸರ್ಕಾರ ಸುಭದ್ರವಾದ ಸರ್ಕಾರ, ದೇಶಕ್ಕೆ ಒಳ್ಳೆಯದಾಗಿದೆ, ಎಲ್ಲ ಗ್ಯಾರಂಟಿಗಳನ್ನ ಅವ್ರು ಈಡೇರಿಸಿದ್ದಾರೆ. ಹಂಗಾಗಿ ಮೋದಿ ಅವ್ರಿಗೆ ಓಟ್ ಹಾಕ್ತಾರೆ. ನಮಗೆ ಕಾಂಗ್ರೆಸ್ ಹಾಕಬೇಕು ಅಂತ, ಅದರಲ್ಲಿ ಅವತ್ತು ನಾವು ಕಾಂಗ್ರೆಸ್ನವರು, ಕಾಂಗ್ರೆಸ್ ವೋಟ್ ಮಾಡ್ತೀವಿ. ಲಾಸ್ಟ್ ಟೈಮ್ ಮುನಿಯಪ್ಪರೇ ಸೋತೋಗ್ಬಿಟ್ಟಿದ್ರು. ಈಗ ಗೌತಮ್ ಅನ್ನೋರು ಕೊಟ್ಟಿದ್ದಾರೆ. ಗೌತಮ್ ಅವರು ಇಲ್ಲಿ ಕ್ಷೇತ್ರ ಜನರಿಗೆ ಪರಿಚಯ ಇದ್ದಾರಾ? ಇವಾಗ ಲೆಕ್ಕ ನೋಡಿದ್ರೆ ಎಲ್ಲರೂ ಎಲ್ಲ ಕಡೆಯಿಂದ ಬಂದಿರೋರೆ, ಯಾರು ಪರ್ಮನೆಂಟ್ ಅವ್ರು ಯಾರು ಇಲ್ಲ ಸ್ವಾಮಿ. ಗೌತಮ್ ಪರ ಒಲವಿದೆ ಸರ್. ಗೌತಮ್ ಸ್ವಲ್ಪ ಹೊರಗ್ನವ್ರು ಅಂತಾರೆ. ಹೊರಗಿನವ್ರು ಏನಿಲ್ಲ, ಇಲ್ಲಿ ಬಂದು ಪಾರ್ಟಿ ಅಷ್ಟೇ. ಹೊರಗಿನವ್ರು ಮಲ್ಲೇಶ್ ಬಾಬು ಏನು ಇಲ್ಲಿನವ್ರು, ಅವ್ರು ಹುಟ್ಟಿದ್ದು ಬೆಳೆದಿರೋದೆಲ್ಲ ಇದರಲ್ಲೇ ಬೆಂಗಳೂರು. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಮೋದಿಯವ್ರ ಸರ್ಕಾರದ್ದು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಹೊರತು ಮೊದಲೇನು ಗ್ಯಾರಂಟಿ ಅಂತ ಏನು ಯಾವುದು ಹೇಳಿರಲಿಲ್ಲ. ಇವಾಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ನೋಡಿಕೊಂಡು ಅವರು ನಮ್ಮದು ಗ್ಯಾರಂಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ಇವಾಗ ಇವರು ಮಲ್ಲೇಶ್ ಬಾಬು ಗೆಲ್ತಾರೆ ಅಂತ ಹೆಂಗೆ ಹೇಳ್ತೀರಿ, ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪರ ಒಲವೇನಿಲ್ವಾ ಕ್ಷೇತ್ರದಲ್ಲಿ? ಈಗ ಏನಿಲ್ಲ. ನಾವು ಎಲ್ಲ ಕಾಂಗ್ರೆಸ್ಗೆ, ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾವೆಲ್ಲ ನಮ್ಮ ಮಕ್ಕಳು ನಾವೆಲ್ಲ ಕಾಂಗ್ರೆಸ್. ಸೌಲಭ್ಯ ತಗೊಂಡವರೆಲ್ಲ ಸಿದ್ದರಾಮಯ್ಯ ಸರ್ಕಾರದಿಂದ ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಹೇಗೆ ಅಂತ? ನಾವು ಕೈಗೆ ಹಾಕೋಣ, ಯಾವ್ದನೋ ಬರಲಿ ಯಾವ್ದನೋ ಹೋಗ್ಲಿ ಅನ್ಕೊಂಡಿದ್ದೀವಿ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ತಾಯಿ ಎಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಹೌದು ಸರ್, ಇನ್ನೂ ಅನುಕೂಲಗಳು ಮಾಡಬೇಕು. JDSಗೆ ಗೆಲ್ಲುತ್ತಾ? ಏನು NDA ಅಭ್ಯರ್ಥಿ ಅಂತನಾ? ಪರವಾಗಿಲ್ಲ. ಏನು ಸ್ಥಳೀಯರು ಅಂತನಾ? ಹೌದು. ಹೌದಾ? ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರುತ್ತಾ ಮತ್ತೆ, ಅಥವಾ ಕಾಂಗ್ರೆಸ್? ಮೋದಿ ಸರ್ಕಾರ ಬರಬೇಕು. ಮೋದಿನೇ ಬರಬೇಕು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಬಳಿಕ ನಾವೀಗ KGF ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. KGF ಅಂದರೆ ಕೋಲಾರ ಗೋಲ್ಡ್ ಫೀಲ್ಡ್. ಈಗ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದ ರೂಪಕಲಾ ಶಶಿಧರ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಇವಾಗ ಇರೋದೇ ಅಲ್ಲೇ ಮೋದಿ ಅಲೆಯಿಂದ, ಇವಾಗ JDS BJP ಅಲ್ಲೇ ಜಾಸ್ತಿ ಇದೆ. ಇಲ್ಲಿ ಕಾಂಗ್ರೆಸ್ ಏನು ಗೆಲ್ಲಕ್ಕೆ ಅವಕಾಶ ಆಗಲ್ಲ? ಇಲ್ಲ. ಮೊದಲು ಇಲ್ಲಿ ನಮ್ಮ ಬೂತ್ ಏಜೆನ್ಸಿದಲ್ಲಿ ಈ ಊರಲ್ಲಿ ಮೊದಲು BJP ಜಾಸ್ತಿ ಬಂದಿರೋದು ಓಟು. ನಾವು JDSಗೆ ಹಾಕೋ ಸರ್. ಮೋದಿ ನೋಡಿ JDSಗೆ ಹಾಕೋದು ಅಷ್ಟೇ. ಮೈತ್ರಿ ಆಗಿರೋದ್ರಿಂದಾಗಿ ಈ ಥರ JDS ಕೊಟ್ಟು ಹಾಕೋದು ಅಂತ ತೀರ್ಮಾನ? ಒಂದೇ ತೀರ್ಮಾನ. ಮೋದಿ ನೋಡಿ ಓಟ್ ಹಾಕ್ಬೇಕು. ದೇಶಕ್ಕಾಗಿ ಮೋದಿ. ಹೌದು. ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಏನು ಸಮಸ್ಯೆ ಆಗುತ್ತೆ? ಗ್ರಾಮ ಪಂಚಾಯತ್ ಸದಸ್ಯಗೂ ಆಗಲ್ಲ ಅವರು. ಗ್ರಾಮ ಪಂಚಾಯತ್ ಸದಸ್ಯನೂ ಇದು ಆಗಲ್ಲ ಅವರು, ಆ ಚಾನ್ಸೇ ಇಲ್ಲ.
ನಾವೀಗ KGF ಪಟ್ಟಣದಲ್ಲಿದ್ದೇವೆ. KGFನ KSRTC ಬಸ್ ನಿಲ್ದಾಣದಲ್ಲಿರುವಂಥ ಜನರೊಂದಿಗೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋಣ. ನಮ್ಮ ಪಕ್ಷ ಬಿಜೆಪಿ ಅಂದರೆ ಮಹೇಶ್ ಬಾಬು ಅವರು ಹೌದು ಗೆಲ್ಬೋದಾ? ಗೆಲ್ತಾರೆ ಸರ್ 100%. ಏನು ಮೋದಿ ನೋಡಿ ಓಟ್ ಹಾಕದ? ಹೌದು ಸರ್ ಇಲ್ಲಿ ನೋಡೋಕೆ ಹೋದ್ರೆ ರೂಪಾ ಮೇಡಮ್ MLA ಇದಾರಲ್ಲ, ಕಾಂಗ್ರೆಸ್ ಬರೋ ಇದಿದೆ. ಹೌದು ಖಂಡಿತ. ಯಾಕಂದ್ರೆ ಅವ್ರು ಆಲ್ರೆಡಿ 2 ಸರಿ ಗೆದ್ದಿದ್ದಾರೆ. ಅವ್ರ ಪರವಾಗಿ ಇಲ್ಲಿ KGF ಅಲ್ಲೆಲ್ಲ ಅವರು ಇದ್ರಾಗ ಇದ್ದಾರೆ. ಜನದ್ದು ಕಾಂಗ್ರೆಸ್ ಪಕ್ಕ ಇದೆ. ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೋದಾ? ಗೆಲ್ಲಬಹುದು. ಏನು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳು ನೋಡಿ ಓಟ್ ಹಾಕ್ತಾರೆ ಹೇಗೆ? ಎಲ್ಲ ಸ್ಕೀಮ್ಸ್ ಕೊಟ್ಟಿದ್ದಾರಲ್ವೇ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಅವ್ರು ಗೆಲ್ಲೋಕೆ ಚಾನ್ಸಸ್ ಇದೆ. ಕಾಂಗ್ರೆಸ್ ಸಿದ್ದರಾಮಯ್ಯನವರೇ ನಾವು. ಸಿದ್ದರಾಮಯ್ಯನವರ? ಹೌದು. ಯಾಕೆ? ಅವ್ರಿಗೆ ಬಡವ್ರಿಗೆ ಮಾಡಿದ್ದಾರೆ, ತಿಂಗಳಿಗೆ ಸ್ವಲ್ಪ ಊಟ ಕೊಡ್ತಾವ್ರೆ, ಬಗ್ತಾ ಇದ್ರು ಬಿಡು ಅಷ್ಟೇ. ಅವರೇ ಚೆನ್ನಾಗಿರ್ಲಿ. ಸುಳ್ಳು ಬಿಟ್ಟು ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ? ಜನಕ್ಕೆ 1 ಲಕ್ಷ ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಇದುವರೆಗೂ ಕೆಲಸನೇ ಕೊಟ್ಟಿಲ್ಲ. ಬರೀ ಜಗಳ, ಹಿಂದೂ ಮುಸ್ಲಿಂ ಗಲಾಟೆ, ಕ್ರಿಶ್ಚಿಯನ್ ಪರವಾಗಿ ಗಲಾಟೆ BJP ಮಾಡಿರೋದು ಇದೆ. ಬರೀ ಏನು ಮಾಡಿದ್ದಾರೆ? ಈ ಸತಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ದೇಶಕ್ಕೆ ಮೋದಿ ಬೇಕು, ದೇಶದ ಭದ್ರತೆಗಾಗಿ ಮೋದಿ ಬೇಕು ಅಂತಾರೆ. ಏನು ಮಾಡಿದ್ದಾರೆ ಅವರು? ಏನು ಮಾಡಿಲ್ವಲ್ಲ. ಅವ್ರು ಇಟ್ಕೊಂಡು ನಾವೇನು ಮಾಡೋದು? ಕಾಂಗ್ರೆಸ್ ಬೇಕು ಅಷ್ಟೇ. ಈಗ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ಮೋದಿ ಕಾರಣಕ್ಕಾಗಿ ಅಂತಾರೆ. ಯಾವುದು? ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ ದೇಶ ಮೋದಿ ಕಾರಣಕ್ಕಾಗಿ ಅಂತಾರೆ. ಇಲ್ಲ ಅದೆಲ್ಲ ಸುಳ್ಳು. ಕಾಂಗ್ರೆಸ್ಸೇ ಬರುತ್ತೆ ಸರ್. ಜನಗೆ ಸ್ವಲ್ಪ ವಿಶ್ವಾಸ ಇರಬೇಕು. ಬಸ್ಸು ಫ್ರೀ ಮಾಡಿದ್ದಾರೆ, ಕರೆಂಟು ಫ್ರೀ ಮಾಡಿದ್ದಾರೆ, ಅದು ವಿಶ್ವಾಸ ಇಟ್ಟು ಹಾಕ್ಬೇಕು ಸರ್. ಪ್ರಧಾನಿ ಅವರಿಗೆ ನೋಡಿ ಓಟ್ ಹಾಕ್ತಾರೆ. ಹೌದು, ಬಿಜೆಪಿಗೆನೇ ಹಾಕ್ತಾರೆ. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕಾ? ಡೆಫಿನೆಟ್ಲಿ ಸರ್, ಅವರೇ ಆಗಬೇಕು. BJP ಆಮೇಲೆ ನಮ್ಮ JDS ಮೈತ್ರಿ ಇರೋದ್ರಿಂದ ಅವ್ರಿಗೆ ಗೆಲ್ತಾರೆ. ಮೋದಿ ಹವಾ ಇದೆ ಸರ್. ಹೌದು, ಮೋದಿ ಎಲ್ಲ ಇದೆ. ಹೌದು, ಈ ಸಲನೂ ಮೋದಿ ಎಲ್ಲ ಇದೆ ಅಂತ ಖಂಡಿತ ಸರ್. 100% KGF ಅಲ್ಲಿ ರೂಪಾ ಮೇಡಮ್ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಇಲ್ಲಿ ಕಾಂಗ್ರೆಸ್ ಹೈಯೆಸ್ಟ್ ಲೀಡ್ ಬರ್ತದೆ. ಕೋಲಾರ ಡಿಸ್ಟಿಕಲ್ಲಿ ಕಾಂಗ್ರೆಸ್ ಗೌತಮ್ ಅವರು MP ಆಗ್ತಾರೆ. ಅಬ್ಕಿ ಬಾರ್ 400 ಪಾರ್ ಮೋದಿ. ಈ 400ನಲ್ಲಿ ಈಗ ಕೋಲಾರನೂ ಇರುತ್ತಾ? ಖಂಡಿತ ಇರುತ್ತೆ. ನಂಬರ್ 1 ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ. ಹೈಯೆಸ್ಟ್ ಲೀಡಲ್ಲಿ ಗೆಲ್ತೀವಿ. ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಪ್ರಧಾನಿ ಆಗ್ತಾರೆ ಅಂದ್ರೂ ಆ ಕಡೆ ಹೋಗಲ್ಲ. ಅವರೆಲ್ಲ ಆಗಿದ್ರೆ ಇನ್ನು ದೇಶ ವಿಭಜನೆ ಆಗಿಬಿಡುತ್ತೆ. ಈಗಲೇ ಕಾಂಗ್ರೆಸ್ ಜೋಡೋ ಅಂತ ಹೇಳ್ಬಿಟ್ಟು ದೇಶ ತೋಡೋ ಮಾಡಿಬಿಟ್ಟಿದ್ದಾರೆ. ಇದು ಗೃಹಲಕ್ಷ್ಮಿ ಬರ್ತಾ ಇದೆ, ರೇಷನ್ ಬರ್ತಾ ಇದೆ, ನಮಗೆ ಆ ದುಡ್ಡು ಬರ್ತಾ ಇದೆ, ಅದಕ್ಕೆ ಈಗ ಬಂದಿದ್ದೀವಿ ನಾವು. ಅಂದರೆ ಸಿದ್ದರಾಮಯ್ಯ ಸ್ಕೀಮಿಂದ ಅನುಕೂಲ ಆಗ್ತಾ ಇದೆ. ಹೌದು. KGF ವಿಧಾನಸಭಾ ಕ್ಷೇತ್ರದಿಂದ ನಾವೀಗ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. JDSಗೂ ಒಲವು ಜಾಸ್ತಿ ಇದೆ. ಮಲ್ಲೇಶ್ ಬಾಬು ಮೊದಲೊಂದು ಸಲ ಸೋಲವನೆ, 2 ಸಲ ಸೋಲವನೆ, ಅನುಕಂಪ ಐತೆ. ಇವರು ಹೊಸಬರು ಬಂದಿರೋದೀಗ ಕಾಂಗ್ರೆಸ್ಸಿಂದ. ಅವ್ರಿಗೆ ಹೆಂಗೆ ಹೇಳೋಕ್ಕೂ ಆಗಲ್ಲ. ಅವ್ರವ್ರ ಮನಸ್ಸು ಸಹ ಅದು ಹೇಳೋಕ್ಕಾಗಲ್ಲ. ನೋಡಿ, ಅವರು JDS ಹೇಳಿದ್ರು, ನಾನು ಕಾಂಗ್ರೆಸ್ ಹೇಳ್ತೀನಿ. ನಮ್ಮ ಕಾಂಗ್ರೆಸ್ಸೇ ಗೆಲ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು, ಪಕ್ಕ ಕಾಂಗ್ರೆಸ್ಸೇ ಗೆಲ್ತದೆ ಈ ಸಾರಿ ನಮ್ಮ ಮಾಲೂರು ಕ್ಷೇತ್ರ. ಈಗ ಎಲ್ಲ ಹಿಂದೂ ಮುಸ್ಲಿಂ ಬಾಯಿ ಆಗಿದ್ದೀವಿ. ಈ BJP ಸರ್ಕಾರ ಬಂದಾಗ ಎಲ್ಲರಿಗೂ ಜಗಳ ಆಡಿಸೋದು, ಜಟ್ಕಾ ಕಟ್ ಹಲಾಲ್ ಕಟ್ ಅನ್ನೋದು ಇದೆಲ್ಲ ಮಾಡ್ತಾರೆ. ಇವತ್ತು ಮುನ್ಸ್ವಾಮಿ ಅವರು ಬಂದು 5 ವರ್ಷ ಆಯಿತು. ಈ ತಾಲೂಕಲ್ಲಿ ಹುಟ್ಟಿ ಬೆಳೆದು 1 ಅಡಿ ರಸ್ತೆ ಎಲ್ಲೂ ಹಾಕಿಲ್ಲ. ಅವರು ಒಂದೇ 1 ಅಡಿ ರೋಡ್ ಎಲ್ಲೂ ಹಾಕಿಲ್ಲ. ಮಲ್ಲೇಶ್ ಬಾಬು. ಹೌದಾ? ಯಾಕೆ? ಮೋದಿ ಇದ್ರ ಮೇಲೆ. ಮೋದಿ ಕಾರಣಕ್ಕಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಆಸೆ. JDS ಇದ್ರೆ ತುಂಬ ಒಳ್ಳೇದು. ಯಾಕಂದ್ರೆ ಆಪೋಸಿಟ್ ಇದ್ರೆ ಮಾತಾಡೋಕೆ ಚೆನ್ನಾಗಿರ್ತೈತೆ. ಕಾಂಗ್ರೆಸ್ ಇದ್ರೆ ಚೆನ್ನಾಗಿರಲ್ಲ, ಎಲ್ಲ ಒಂದೇ ಇದ್ರೆ ಚೆನ್ನಾಗಿರಲ್ಲ. ಈ ಕೇಳ್ತಾನಲ್ಲ, ಡೈರೆಕ್ಟ್ ಕೇಳ್ತಾನಲ್ಲ, ನೀನು ಮಾಡಿರೋ ತಪ್ಪು ಅಂತ ಕೇಳ್ತಾನಲ್ಲ. ಅದರಿಂದ JDS ಬರಬೇಕು ಅಂತ ನಮ್ಮ ಅಭಿಪ್ರಾಯ. 35 ವರ್ಷಕ್ಕೆ ಮಾಡಿದ್ದೇನೂ ಇಲ್ಲ, ಇದನ್ನ 5 ವರ್ಷಕ್ಕೆ ಮಾಡಿದ್ದೇನಿಲ್ಲ. ಈಗ ಹೊಸದಾಗಿ ಬಂದರೆ ಏನೋ ಮಾಡ್ತಾರೆ ಅನ್ನೋ ಒಂದು ಭರವಸೆ. ಆ ಭರವಸೆ ಗೌತಮ್ ಮೇಲೆ ಇಲ್ವಾ? ಗೌತಮ್ ಮೇಲೆ ಇಲ್ಲ. ಅವ್ರ ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ ನನಗೆ. ಅವ್ರು ಬೇರೆ ಅವರು ಇವ್ರು ನಮ್ಮ ಲೋಕಲ್ ಅವರು. BJP ತಳಕಚ್ಚಾಗಿದೆ, ಬರೋದು ಕಾಂಗ್ರೆಸ್. 2 ಪಾರ್ಟಿಯವರು ಮೈತ್ರಿ ಮಾಡ್ಕೊಂಡವ್ರೆ. 2 ಪಾರ್ಟಿ ಓಟ್ ಸೇರಿದ್ರೆ ಕಾಂಗ್ರೆಸ್ ಸೋಲ್ಸಕ್ಕಾಗಲ್ವಾ? ಕಾಂಗ್ರೆಸ್ ಸೋಲ್ಸಕ್ ಆಗೋದೇ ಇಲ್ಲ ಸರ್ ಮಾಲೂರು ತಾಲೂಕಾಗ. ಹೌದೌದು, ಬರೀ ದುಡ್ಡು ಮೇಲೆ ಮಾಡ್ಕೊಬೋದು ಅಷ್ಟೇ. ಅದು ಆಗಲ್ಲ, ಅವರು ದುಡ್ಡು ಬಿಚ್ಚಲ್ಲ. ಅವರು ಕಾಂಗ್ರೆಸ್ ಬರ್ತದೆ ಮಾಲೂರು ತಾಲೂಕಿನಲ್ಲಿ. ಕಾಂಗ್ರೆಸ್ಸೇ ಸರಿ ಅನ್ನಿಸ್ತದೆ. ಎಲ್ಲ ಹಿತವಚನಗಳು ತಿಳ್ಕೊಂಡ್ರೆ, ಹಿಂದಿನ ಮುಂದಿನ ಸರ್ಕಾರಗಳೆಲ್ಲ ತಿಳ್ಕೊಂಡ್ರೆ ಕಾಂಗ್ರೆಸ್ಸೇ ಸರಿ. ಶ್ರೀಮಂತರ ಸರ್ಕಾರ ರೀ ಅದು. ಮೋದಿ ಸರ್ಕಾರ ಶ್ರೀಮಂತರ ಸರ್ಕಾರ. ಬೇಕಾಗಿರೋರ್ನ ಆಯ್ಸ್ಕೊಂಡವ್ರೆ. ಅವ್ರ ಕೈಗೆ ಭಾರತನೆಲ್ಲ ಪೂರ್ತಿ ಅವ್ರಿಗೆ ಮುಡುಪಾಗಿ ಇಟ್ಬಿಟ್ಟವ್ರೆ. ಅಂತಂದ್ಮೇಲೆ ಮೋದಿ ಸರ್ಕಾರ ಗ್ಯಾರಂಟಿ ಯಾಕೆ ಬರಬಾರ್ದು? ಮೋದಿ ಗ್ಯಾರಂಟಿ ಐತೆ ಬಿಡ್ರಿ. ದೇಶನ ಅರ್ಧ ಹಾಳು ಮಾಡಿಬಿಟ್ಟವ್ರೆ, ಇನ್ನು ಅರ್ಧ ಅಪ್ಪಿ ಅಲ್ಪ ಸ್ವಲ್ಪ ಐತೆ, ಅದು ಸುನಾಮಿ ಮಾಡಿಬಿಡ್ತಾರೆ ಬಿಡ್ರಿ. ಕಾಂಗ್ರೆಸ್ಸು 90% ಗೆಲ್ಲುತ್ತೆ ಅನ್ನೋದಕ್ಕೆ ಉದ್ದೇಶ ಏನು ಗೊತ್ತಾ? ಇದು ಒಂದು ತಪ್ಪು ಕೆಲಸ ಮಾಡ್ಕೊಂಡ್ರು ನಮ್ಮ ಕಾಂಗ್ರೆಸ್ ಅವರು. ಯಾಕೆ ತಪ್ಪು ಕೆಲಸ ಮಾಡ್ಕೊಂಡ್ರು ಅಂದರೆ, ಅವ್ರು ಯಾರೋ ಇಂದಿರಾನಗರದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸವ್ರೆ.
ಇದೇ ನಮ್ಮ ಕೋಲಾರ ಡಿಸ್ಟಿಕ್ ಆಗಲಿ, ನಮ್ಮ ಮುಳಬಾಗಿಲು ಆಗಲಿ, ಚಿಂತಾಮಣಿ ಆಗಲಿ, ಶ್ರೀನಿವಾಸಪುರ ಆಗಲಿ, ನಮ್ಮ ಡಿಸ್ಟಿಕ್ ಅವ್ರು ಯಾರನ್ನ ಇಲ್ಲಿದ್ರೆ ನಮ್ಮ ಕಾಂಗ್ರೆಸ್ 90% ಬರೋದು. ಆಗಬೇಕು. ಮೋದಿ ಒಳ್ಳೆಯೇ, ಮೋದಿ ಕೆಟ್ಟೋನು ಅಂತ ಹೇಳಲ್ಲ. ಇವಾಗ ಪಾಣಿಗಳಿಗೆಲ್ಲ ಕಾಸುಗಳು ಎಲ್ಲ ಕೊಡ್ತಾವನೆ ಪಾಪ. ಆ ಮೊದಲು ಅಕ್ಕಿ 10 kg ಕೊಡ್ತಾಯಿದ್ರು, ಇವಾಗ ಅಕ್ಕಿನೂ ಇಲ್ಲ, ನಿನ್ನ ಪುಡುಗೋಚಿ ಇಲ್ಲ, ಏನೂ ಇಲ್ಲ. ಏನು ಮಾಡೋದು? ಮೋದಿ ಮಾಡಿರೋದು ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಪ್ರಧಾನಿ ಆಗಬೇಕೋ ಬೇಡವೋ? ಆಗ್ಬೇಕು ಸ್ವಾಮಿ, ಆಗಬೇಕು. ಇಲ್ಲಿ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ಕೆಲಸ ಆಗೋದು ಮುಖ್ಯ. ಕಾಂಗ್ರೆಸ್ ಬಂದರೆ ಏನು ಗಲಾಟೆಗಳು, ತೊಂದರೆ ತಕರಾರುಗಳು ಏನೂ ಇರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಬಿಜೆಪಿ ಹೇಳ್ತಾರೆ ಮೋದಿ ಬಂದಮೇಲೆ ಯಾವುದೇ ಗಲಾಟೆ ಆಗಿಲ್ಲ, ಶಾಂತಿ ಇದೆ ದೇಶದಲ್ಲಿ ಅಂತ. ಅಲ್ಲಿ ಶಾಂತಿ ಇರ್ಬೋದಲ್ಲ, ಇಲ್ಲಿ ಶಾಂತಿಗಳಿಲ್ಲಲ್ಲ. ಎಷ್ಟು ಒಳಗಡೆ ಮತ್ತೆ ಬಾರ್ಡ್ರು ಎರಡು ಕಡೆ ಶಾಂತಿ ಇದೆ ಅಂತಾರೆ. ಬಾರ್ಡ್ರದ್ದು ಏನು ಗೊತ್ತು? ಅಲ್ಲಿ ಹೋಗಿ ನಾವೇನು ಯುದ್ಧ ಮಾಡ್ತೀರಾ? ಇಲ್ಲಿ ಅಕ್ಕಪಕ್ಕ ನಡೆಯೋದು ಹೇಳ್ತೀರಿ. ಕಾಂಗ್ರೆಸ್ ಗೌತಮ್ ಜನಕ್ಕೆ ಪರಿಚಯ ಇಲ್ಲ ಅಂತಾರೆ. ಇಲ್ಲ, ನಾವು ನೋಡೇ ಇಲ್ಲ. ನೀವು ನೋಡಿಲ್ಲ? ನಮ್ಮ ನಂಜಾಗ ನೋಡಾಗಬೇಕಲ್ಲ, ನಮ್ಮ ನಂಜಾಗ ನೋಡಾಗಬೇಕಲ್ಲ. MLA ನೋಡಿ. MLA ನೋಡಾಗಬೇಕು. ಮೋದಿಯವರು ಪ್ರಧಾನಿ ಆದಮೇಲೆ ನಮಗೆ ಬೇಕಾಗಿರೋದು ಮೋದಿಯವರು ದೇಶದ ಭದ್ರತೆ, ಹಿಂದೂಗಳ ರಕ್ಷಣೆ, ಇದು ನಮಗೆ ಮುಖ್ಯ. ಹಾಗಾಗಿ ಮೋದಿಜಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಲವು. ಹಾಗಾಗಿ JDSಗೆ ನಮ್ಮ ಮತ. JDSಗೆ ಮತ ನಮ್ಮದು ಪಕ್ಕ 100%. ಮೋದಿ ಎಲ್ಲ ಇದೆಯಲ್ಲ, ಮೋದಿ ಎಲ್ಲ ಇಂದನೇ JDS ಗೆಲ್ಲೋದು. ಮೋದಿ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ? ಅವರು ಮಾಡಿರೋಂಥದ್ದು ದೇಶದ ಭದ್ರತೆ ಒಂದು ಸಾಕು ಸರ್, ಬೇರೆದು ಎಲ್ಲ ಹೇಳೋದೇ ಬೇಕಾಗಿಲ್ಲ. ಪ್ರತಿಯೊಬ್ಬ ರೈತರಿಗೂ ಏನು ಮಾಡಬೇಕು ಅದೇ ಮಾಡಿದ್ದಾರೆ. ಈ ದೇಶದ ಭದ್ರತೆನ ಮಾತ್ರ ಒಂದು 100% ಆಗಿ ಭದ್ರವಾಗಿ ಮಾಡ್ಕೊಂಡು ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅಣ್ಣವ್ರು ಹೇಳಿದ್ರು ದೇಶದ ಭದ್ರತೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಹೆಚ್ಚಾಗಿದೆ ಅಂತ. ಐರನ್ ಲೇಡಿ ಅಂತ ಇಂದಿರಾ ಗಾಂಧಿ ಅವ್ರ ಹೆಸರು ತಗೊಂಡ್ರು. ಆಗ ಮೋದಿ ಅವರು ಎಲ್ಲೋಗಿದ್ರು? 60 ವರ್ಷ ದೇಶ ಆಳಿದ್ರು, 60 ವರ್ಷಕ್ಕಿಂತ ಹೆಚ್ಚಾಗಿ ಆಳಿದ್ರು. ಅವಾಗಿದ್ದಿಲ್ವಾ ಸರ್ಕಾರ? ಇತ್ತಲ್ಲ, ಮೋದಿ ಅವರು ಬಂದು ಏನು ಮಾಡಿದ್ದಾರೆ? ದೇಶದಲ್ಲಿ ಎಷ್ಟು ಸಾಲ ಆಗಿದೆ ಅಂತ ಗೊತ್ತಾ? ದೇಶದ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಸಾಲ ಆಗಿದೆ ಅಂತ ಗೊತ್ತಾ? ಮೋದಿ ಬಂದರು, ಮೋದಿ ಮಾಡಿದ್ರು, ಅದೇನು ಮೋಡಿ ಮಾಡಿದಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಗೆಲ್ತಾರೆ ಇಲ್ಲಿ. ಗೌತಮ್ ಅವ್ರ ಪಕ್ಕ. ಬಿಜೆಪಿ ಪರ ಅಲೆ ಇದೆ ಸರ್. ಅದು JDS ಮತ್ತು ಬಿಜೆಪಿ ಒಟ್ಟಾಗಿರೋದ್ರಿಂದ ಬಿಜೆಪಿ ಪರನೇ ಅಲೆ ಜಾಸ್ತಿ ಸರ್. ಮೈತ್ರಿ ಅಭ್ಯರ್ಥಿ ಗೆಲ್ತಾರ ಇವರು ಮಲೇಶ್ ಬಾಬು? ಗೆಲ್ತಾರೆ ಸರ್, ಗೆಲ್ತಾರೆ. ನಾವೀಗ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದ ಕುರುಡುಮಲೆ ಗ್ರಾಮದಲ್ಲಿದ್ದೇವೆ. ನಾವು ಬಂದು ಯಾವತ್ತಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದು. ಕಾಂಗ್ರೆಸ್ ಗೆಲ್ಲುತ್ತಾ? ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಇರೋದ್ರಿಂದ ಏನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ ಸರ್. ಮಲ್ಲೇಶ್ ಬಾಬುಕ್ಕೆ ನಾನು ಹಾಕೋದು. ಮಲೇಶ್ ಬಾಬು ಗೆಲ್ತಾರಾ? ಗಳಿಸ್ತಾರೆ, ನನಗೆ ಅಭಿಮಾನ ಇದೆ ಸರ್. ಹಾಂ, ಅಷ್ಟೇ. ಮೋದಿ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ? ಅಯ್ಯೋ, ಒಳ್ಳೆ ಕೆಲಸ ಮಾಡಿಲ್ಲ. ಏನು ಮಾಡ್ತಾನೆ ಇದೆ ಅಲ್ಲ, ಏನು ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ಆದರೆ ಈ ಸರಿ BJP ಮೋದಿ ಬಗ್ಗೆ ನೋಡಿಕೊಂಡು ಮಲೇಶ್ ಬಾಬುಗೆ ಹಾಕ್ತಾರೆ ಓಟು. JDS ಮತ್ತು BJP ಅವರು ಇದಾಗಿರೋದಕ್ಕೆ ಜಂಟಿಯಾಗಿ ಮೈತ್ರಿ ಆಗಿರೋದ್ರಿಂದ BJPನೇ JDS ಬರುತ್ತೆ ಸರ್. ನಾವೀಗ ಮುಳುಬಾಗ್ಲು ಪಟ್ಟಣದಲ್ಲಿದ್ದೇವೆ. ಈ ಪಟ್ಟಣದ ಜನರೊಂದಿಗೆ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋಣ. ಇವಾಗ ಇಲ್ಲಿ ಸದ್ಯಕ್ಕೆ BJP JDS ಮೈತ್ರಿ ಪ್ರಭಾವ ಇದೆ. ಮಲೇಶ್ ಬಾಬು ಅವ್ರು ಗೆಲ್ತಾರೆ. BJP JDS ಮೈತ್ರಿನೇ ಬೆಂಬಲ ಕೊಡ್ಲಿಕ್ಕೆ ಏನು ಕಾರಣ? ಮೋದಿ 7 ಬಾರಿ ಇಲ್ಲಿ ಮುನಿಯಪ್ಪ ಅವರೇ ಗೆದ್ದಿದ್ರು. ಮುನಿಯಪ್ಪ ಅವ್ರ ಪ್ರಭಾವ ಏನಿಲ್ವಾ ಈ ಬಾರಿ ಇಲ್ಲಿ? ಯಾಕಿಲ್ಲ, ಅವರು ಇವಾಗ ಫಸ್ಟ್ ಟೈಮ್ ಬಂದಾಗ ಹವಾಯಿ ಚಪ್ಪಲಿ ಹಾಕ್ಕೊಂಡು ಬರ್ತಾಯಿದ್ರು. ಇವಾಗ 5,000 ರೂಪಾಯಿ ಚಪ್ಪಲಿ ಹಾಕ್ಕೊಂಡು ಬರ್ತಾರೆ. ಅಷ್ಟು ಪ್ರಭಾವ ಬೆಳೆಸ್ಕೊಳ್ಳಿ ಇನ್ನೂ ಬೇಕಾ? ಹೌದು, ಮೋದಿ ಪರವಾಗಿ ಓಟ್ ಹಾಕ್ತೀವಿ. ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಆಸೆ. ಆಗ್ತಾರೆ. ಪ್ರಧಾನಿ ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ. JDSಗೆ ಓಟ್ ಹಾಕ್ತೀವಿ. ಮಲೇಶ್ ಬಾಬು ಅವ್ರು ಗೆಲ್ತಾರೆ. ಸಮೃದ್ಧಿ ಮಂಜುನಾಥ್ ಅವರು ಕೂಡ ಟಿಕೆಟ್ ಆಸ್ಪರೆಂಟ್ ಆಗಿದ್ರು, ಅವ್ರು ಟಿಕೆಟ್ ಕೊಟ್ಟಿಲ್ಲ. ಹಾಗಾಗಿ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಈಗ ಮಲೇಶ್ ಬಾಬು ಪರ ಕೆಲಸ ಮಾಡ್ತಾರೆ ಮಾಡ್ತಾರೆ ಸರ್. 100% ಮಾಡ್ತಾರೆ. ಅಸಮಾಧಾನ ಏನು ಭಿನ್ನಮತ ಅನ್ನೋದೇನು ಇಲ್ಲ ಈ ತಾಲೂಕಲ್ಲಿ. JDS ಪರ ಅಲೆ ಇದೆ, ಗೆಲ್ತಾರೆ. ಈ ಜಿಲ್ಲೆಯಲ್ಲಿ JDS ಪರ ಅಲೆ ಇದ್ದೇ ಇದೆ, ಗೆಲ್ತಾರೆ. ಸುಮಾರು 7 ಬಾರಿ ಕಾಂಗ್ರೆಸ್ ಗೆದ್ದಿತ್ತು. ಏನು ಡೆವಲಪ್ ಇಲ್ಲ, ಒಂದು ರಸ್ತೆ ಇಲ್ಲ, ಒಂದು ರೋಡ್ ಸರಿಯಾಗಿ ಮಾಡಿಲ್ಲ, ಊರೇ ಡೆವಲಪ್ ಮಾಡಿಲ್ಲ. ಕಾಂಗ್ರೆಸ್ ಬಗ್ಗೆ ಅಷ್ಟೇನಿಲ್ಲ, ಮೋದಿ ಯಾರನ್ನ ಆಗಲಿ ನಮಗೆ ಮೋದಿ ಬರಬೇಕು. ಗೆಲ್ತಾರೆ ಅವರು, ಅವರೇ ಗೆಲ್ಲೋದು. ಮುನಿಯಪ್ಪ ಏನು ಅಭಿವೃದ್ಧಿ ಮಾಡಲಿಲ್ವಾ? ಏನು ಮಾಡಿ ಸುಮ್ಮನೆ ಸರ್, ಅವ್ರು ಏನು ಮಾಡಿಲ್ಲ. 35 ವರ್ಷ 40 ವರ್ಷ ಗೆದ್ದರು ನಮ್ಮಂಥವ್ರು ಏನು ಮಾಡಿಲ್ಲ ಅವರು. ಈಗ ನಾವು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಮುಡಿಯನೂರು ಗ್ರಾಮದಲ್ಲಿದ್ದೀವಿ. ಈಗ ರಾಮ ಮಂದಿರ ಅದು ಇದೆಲ್ಲ ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ. ಅವರೇ ಇರಬೇಕು, ಮುಂದೆನೂ ಅವರೇ ಇರಬೇಕು. ಮೋದಿ ಕಾರಣಕ್ಕಾಗಿ ಇಲ್ಲಿ BJP JDS ಅಭ್ಯರ್ಥಿ ಓಟ್ ಹಾಕ್ತೀರಾ?
ಹೌದು, ನಾವು JDS ನಾವು JDSಗೆ ಹಾಕೋದು. ಎಲ್ಲ ಮೋದಿಗೆ ಓಟ್ ಹಾಕಿ BJPನ ಗೆಲ್ಲಿಸಿ ಮುಂದೆ ಬರಬೇಕಂದ್ರೆ ಮೋದಿ ಬರಬೇಕು, ಅಂದರೆ ನಮ್ಮ ದೇಶ ಹಾಳಾಗೋಗುತ್ತೆ. ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ಬಳಿಕ ನಾವೀಗ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಯಾರು ಜನರಿಗೆ ಹೆಚ್ಚು ಪರಿಚಿತ ಇದ್ದಾರೆ? ಸರಿಯಾಗಿ ಸರಿ ಮಾಹಿತಿ ನಮಗೆ ಸರಿಯಾಗಿ ಸಿಕ್ಕಿಲ್ಲ. ಯಾರೋ ಹೊಸಬ್ರು ತಾನೆ ಸರಿಯಾಗಿ ಇದ್ದಾರೆ ಅಂತ ನಮ್ಗೆ ಮಾಹಿತಿ. ಯಾರ ಪರ ಒಲವು ಜಾಸ್ತಿ ಇದೆ, ಯಾರಿಗೆ ಗೆಲ್ಲೋ ಚಾನ್ಸ್ ಇದೆ ಅನ್ಸುತ್ತೆ? ಎಲ್ಲರೂ ಮೋದಿ ಮೋದಿ ಅಂತಾರೆ, ಯಾರು ಮಾತು ಕೇಳೋದು? ಹೋಳಿಗೆ ಏನು ಮಾಡ್ತಾರೋ? ಜನಗಳೇನು ಇಲ್ಲೇ ಅಲ್ಲ, ಎಲ್ಲಿನೂ ಮೋದಿ. ಜನಾಭಿಪ್ರಾಯ ಇರೋದು ಸಹ ಮೋದಿ ಸರ್ಕಾರನೇ ಬರಬೇಕು ಅಂತ. ಗೆಲ್ಲೋದು ಮಲ್ಲೇಶ ಸರ್. ಪೂರ್ತಿ ನಮ್ಮ ಏರಿಯಾ ಜನರೆಲ್ಲ ನಾವು ಈವನ್ ಕಾಂಗ್ರೆಸ್ ಅವರು ಕೂಡ ನಾವು ಈ ಸಲ ಹಾಕೋದು ಮೋದಿಗೆ. ಮೋದಿ ಒಳ್ಳೆ ಕೆಲಸ ಮಾಡಿದ ದೇಶನೇ ನಮ್ಮ ಇಂಡಿಯಾ ಅನ್ನೋದು ನೋಡ್ತಾ ಇದೆಯಾ ಅಂದರೆ ಅವರು ಮಾಡಿರೋ ಕೆಲಸಗಳು ಸರ್. ಜಗಮೆಚ್ಚಿದ ನಾಯಕ ಅವರು ಮೋದಿ. ಅವ್ರು ನೋಡಿ ನಾವು ಓಟ್ ಹಾಕೋದು ಸರ್. ನಾವೀಗ ಶ್ರೀನಿವಾಸಪುರ ಪಟ್ಟಣದಲ್ಲಿದ್ದೇವೆ. ಈ ಪಟ್ಟಣದ ಜನರೊಂದಿಗೆ ಈ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋಣ. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಈ ಕ್ಷೇತ್ರದಲ್ಲಿ ಯಾರ ಪರವಾದಂಥ ಒಲವಿದೆ? ಕಾಂಗ್ರೆಸ್ನ ಗೌತಮ್ ಅವರು ಅಥವಾ JDSನ ಮಲೇಶ್ ಬಾಬು ಅವರು? ಸರ್, ಇಲ್ಲಿ ಕಾಂಗ್ರೆಸ್ಸು JDS ಅಂತ ಏನು ಬರೋಲ್ಲ. ನಮಗೆ ಮೋದಿ ಅಭಿಮಾನಿಗಳು ನಾವು. ಅವ್ರು ಯಾರು ನಿಂತ್ಕೊಳ್ಳಿ ನಾವು ಮೋದಿ ಪರವಾಗಿ ಓಟ್ ಮಾಡೋದು ಅಂತ ಖಚಿತವಾಗಿದೆ. ಮೋದಿ ಪ್ರಧಾನಿ ಆದರೆ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. NDA ಅಭ್ಯರ್ಥಿ. ಎರಡನೇದು, ದೇಶ ಅಭಿವೃದ್ಧಿ ಆಗಬೇಕಂದ್ರೆ NDA ಅಭ್ಯರ್ಥಿ ಬರಬೇಕು, ಮೋದಿ ಪ್ರಧಾನಿ ಆಗಬೇಕು. ಮೋದಿನೇ ಗೆಲ್ಲಬೇಕು. ಮೋದಿನೇ ಗೆಲ್ಲಬೇಕು. ಮೋದಿ ಗೆಲ್ಲಬೇಕು ಅಂದ್ರೆ ಇಲ್ಲಿ ಏನು ಮಾಡಬೇಕು ಅಂತ? ಮೋದಿಗೆ ಓಟ್ ಹಾಕಬೇಕು. ಸರ್, ಈ ಕ್ಷೇತ್ರದಲ್ಲಿ ಒಲವಿರೋದೇ ಕಾಂಗ್ರೆಸ್ಗೆ. ಗೌತಮ್ ಗೆಲ್ತಾರೆ, 100% ಗೆಲ್ತಾರೆ. JDS BJP ಎಲ್ಲ ಒಂದೇ. ಮೋದಿಗೆ ಆಗಬೇಕು ಅಂತ ಎಲ್ಲ ಜನಗಳು ನಿಶ್ಚಯಿಸಿದ್ದಾರೆ. ಗ್ಯಾರಂಟಿ 100% ಮೋದಿ ಪರ ಪಾರ್ಟಿ ಗೆಲ್ಲತ್ತೆ. ಗ್ಯಾರಂಟಿ ಆಗಿರ್ಬೋದು, ಬಸ್ ಫ್ರೀ ಆಗಿರ್ಬೋದು, ಗ್ಯಾರಂಟಿ ಗೌತಮ್ ಅವ್ರು ಗೆಲ್ತಾರೆ. ಮೋದಿ ಅವ್ರು ಸರ್. ಮೋದಿ ಅಲ್ಲೇ ಯೂತ್ಸು ಎಲ್ಲ ಒಳ್ಳೆ ಅಭಿಪ್ರಾಯ ಮೋದಿ ಮೇಲೆ ಭರವಸೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಗೆಲ್ತಾರೆ. ರಮೇಶ್ ಕುಮಾರ್ ಕಾರಣಕ್ಕಾಗ ಹೇಗೆ? ರಮೇಶ್ ಕುಮಾರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ. ಫ್ರೀ ಕೊಟ್ಟು ಜನರು ಹಾಳು ಮಾಡ್ತಾವ್ರೆ ಅಷ್ಟೇ, ಏನಿಲ್ಲ. ಜೂನ್ದಾಗ ಉದ್ಧಾರ ಮಾಡೋ ಕಾಂಗ್ರೆಸ್ ಆದ್ರೆ ಜೂನ್ದಾಗ ಉದ್ಧಾರ ಆಗೋದು. ನಿಮ್ಗೆ ಏನು ಅನ್ಸುತ್ತೆ, ಇಲ್ಲಿ ಮೋದಿ ಕ್ಯಾಂಡಿಡೇಟ್ ಗೆಲ್ತಾರಾ ಹೇಗೆ? ಮೋದಿ ಕ್ಯಾಂಡಿಡೇಟ್ ಗೆಲ್ತಾರೆ. ಪಕ್ಷ ಯಾವುದಾದ್ರೂ ಮೋದಿ ಕ್ಯಾಂಡಿಡೇಟ್. ಯಾಕಂದರೆ ಅವರು ಬಂದಾಗಿಂದ ನಮ್ಮ ದೇಶ ಪ್ರಪಂಚಕ್ಕೆಲ್ಲ ಹೆಸರುವಾಸಾಗಿದೆ. ಈಗ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದೆ ಕಾಂಗ್ರೆಸ್. ಅದರಿಂದ ಮಹಿಳೆಯರ ಓಟು ಕಾಂಗ್ರೆಸ್ಗೆ ಹೋಗಲ್ವಾ? ಅದು ಸುಳ್ಳು ಭರವಸೆಗಳು, ಅದು ಕೊಡೋಕ್ಕಾಗಲ್ಲ. ಕೊಡೋದು 6 ತಿಂಗಳಿಗೆ ಇಂಡಿಯಾ ದಿವಾಳಿಯಾಗಿ ಬೇರೆ ಕಂಟ್ರಿಗೆ ಮಾರ್ಕೋಬೇಕಾಗಿತ್ತು. ರಷ್ಯಾ ಉಕ್ರೇನ್ ಯುದ್ಧ ಆಯಿತು. ಎಲ್ಲ ಉಕ್ರೇನ್ನಿಂದ ಎಲ್ಲ ಹುಡುಗರನ್ನ ಕರ್ಕೊಂಬಂದ್ರು. ಅಷ್ಟು ಧೈರ್ಯ ಬೇರೆಯವ್ರಿಗೆ ಇರ್ತಾ ಇರಲಿಲ್ಲ. ಗೊತ್ತಾ, 5 ಕೆಜಿ ಅಕ್ಕಿ ನಾವು ತಿಂತಾ ಇರೋದು ಅವ್ರ ಭಿಕ್ಷೆನೆ. ಮೋದಿ ಸಾರ್ ಸಿದ್ದರಾಮಯ್ಯವರು ಕೊಟ್ಟಿದ್ರಲ್ಲ, ಅವನು ಕೊಟ್ಟೋದೇನು 150 ರೂಪಾಯಿ ಅಂತ ಬರ್ದಿದ್ದಾನೆ, ಏನು ಕೊಡ್ತಾ ಇಲ್ಲ. ನಮಗೂ ಮೋದಿನೇ ಬರಬೇಕು. ಮೋದಿ ಬಂದ್ರೆ ದೇಶ ಚೆನ್ನಾಗಿರೋದು, ಫ್ಯೂಚರ್ ಚೆನ್ನಾಗಿರೋದು, ಯೂತ್ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಮೋದಿ ಬರಬೇಕು. ಕಾಂಗ್ರೆಸ್ ಸರ್. ಗೌತಮ್ ಅಂತ KV ಗೌತಮ್ ಅಂತ ಅವ್ರು ಗೆಲ್ತಾರೆ ನಮ್ಗೆ. ಹೊಸಬ್ರು ಅಥವಾ ಬೇರೆ ಜಿಲ್ಲೆಯವರು ಅಂತೇನಿಲ್ಲ ಸರ್. ಮೊನ್ನೆ BJPಲಿ ಮುಂಚಾಮಿ ಅವ್ರು ಬಂದಿದ್ರು, 1 ವಾರದಲ್ಲಿ ಬಂದು ಗೆದ್ಕೊಂಡು ಹೊಟ್ಟೋದ್ರು. ಅವ್ರು ಹೊಸಬ್ರು ತಾನೆ. ಮೋದಿ ಗೆಲ್ತಾರೆ. BJP ಬರುತ್ತೆ ಇಲ್ಲಿ. BJP JDS NDA ಮೈತ್ರಿ ಪಕ್ಷ ಬರುತ್ತೆ. ಮಲ್ಲೇಶ್ ಬಾಬು 100% ಗೆಲ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ನಾವು BJP ಅವರೇ. BJPಗೆ ಊಟ ಬರುತ್ತೆ. ಮಲ್ಲೇಶ್ ಬಾಬು ಅವರೇ ಗೆಲ್ಬೇಕು ಅಂತೀರಾ? BJPನೇ ಗೆಲ್ಬೇಕು ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ, ರೈತರಿಗೆ, ಎಲ್ಲ ಮಧ್ಯಮ ವರ್ಗ ಜನರಿಗೆ ಏನೋ ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನೋಡಿ, ನಾವು ಹಬ್ಬ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. 1-2 ಸಾವಿರ ರೂಪಾಯಿ ಸರ್ಕಾರದಿಂದ ಬಂದಿರೋದಕ್ಕೋಸ್ಕರ ಏನೋ ಒಂದು ಸಹಾಯ ಬಂತು. ನಾವು ಈ ವರ್ಷ ಹಬ್ಬ ಮಾಡ್ಕೊಂಡಿದ್ದೀವಿ. ನಾವೇನೋ ಮೈತ್ರಿ ಮಾಡ್ಕೊಂಡಿದ್ದೀವಿ. ದೇಶಕ್ಕೋಸ್ಕರ ನಾವು ಬೇರೆ ದೇಶಗಳ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ. ಓಟ್ ಹಾಕಂದ್ರೆ ಹಾಕೋರಿಲ್ಲ. ಭದ್ರತೆ ಮಾಡ್ತಾ ಇದ್ದಾರೆ. ಯುದ್ಧ ಮಾಡುವಂತ ಯಾರು ಹೇಳ್ತಾ ಇಲ್ಲ, ಅವರು ಹೋಗ್ತಾ ಇಲ್ಲ. ಭದ್ರತೆ ಇದ್ರ ಬೇಕು. ಕಾಂಗ್ರೆಸ್ ಕಾಲದಲ್ಲಿ ಭದ್ರತೆ ಇರಲಿಲ್ವಾ? ಇಲ್ಲ. ಕಾಂಗ್ರೆಸ್ ಕಾಲದಲ್ಲಿ ಭದ್ರತೆ ಇಲ್ಲ ಅಂದ್ರೆ ನಾವು ಬದುಕೋದು ಹೆಂಗೆ? ನಮ್ಮ ತಾತಂದ್ರು ಮುತ್ತಂದ್ರೆಲ್ಲ ಬದುಕೋದು ಹೆಂಗೆ? ಒಂದೇ ದಿವಸ ಸುತ್ತಾಕ್ಬಿಡ್ತಾ ಇದ್ರು. ಕಾಂಗ್ರೆಸ್ ಕಾಲದಲ್ಲಿ ಬದುಕಿದೀವಿ ಅಂತಂದ್ರೆ ಭದ್ರತೆ ಇತ್ತು ಅಂತಾನೆ ಅರ್ಥ. ಇಲ್ಲಿ ಅದು ಅವರಿಷ್ಟ, ಅದು ಅವರಿಷ್ಟ. ಇವರು ಇವಾಗ ಕಾಂಗ್ರೆಸ್ಗೆ ಹಾಕ್ತಾರೆ ಓಟ, ನಾಳೆ JDS. ಇಬ್ರು ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ಹಾಕ್ತಾರೆ, ಮೈನಾರಿಟೀಸ್ ಅರ್ಧ ಕಾಂಗ್ರೆಸ್ಗೆ ಹಾಕ್ತಾರೆ, ದಲಿತರು ಕಾಂಗ್ರೆಸ್ಗೆ ಹಾಕ್ತಾರೆ. ಅವೆಲ್ಲ ಸುಳ್ಳು ಸುಮ್ಮನೆ. ಇಲ್ಲಿ ಕಾಂಗ್ರೆಸ್ JDS ಅಂತ ಏನಿಲ್ಲ, ವ್ಯಕ್ತಿ ಇರಬೇಕು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಬಳಿಕ ನಾವೀಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಗ್ರಾಮಸ್ಥರೊಂದಿಗೆ ಈಗ ಮಾತನಾಡೋಣ. ಸರ್, ಗೌತಮ್ ಆಚೆ ಕಡೆಯವರು.
ಹೌದಾ ಮಲ್ಲೇಶ್ ಬಾಬು ಲೋಕಲ್ ಅವರು. ಯಾರು ಏನು ಕೇಳೋದನ್ನು ನರೇಂದ್ರ ಮೋದಿ. ಮೋದಿ ಇದೆ. ಮೋದಿ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ? ಬಿಜೆಪಿ. ಮಲ್ಲೇಶ್ ಬಾಬು. ಯಾಕೆ? ನಾವು ಜನತಾ ಪಾರ್ಟಿ ಅವರು, ಜಾತಿ ದಳದವರು, ಅದಕ್ಕೆ ಮಲ್ಲೇಶ್ ಬಾಬು ವೋಟ್ ಮಾಡ್ತೀವಿ. ಗೌತಮ್ ಆಗ್ಬೇಕು. ಗೆಲ್ತಾರೆ. ಕಾಂಗ್ರೆಸ್ ಫಲ ಏನಿಲ್ಲ, ಎಲ್ಲ ಮೋದಿ ವಲ ಏನಿರುತ್ತೆ, ಎಲ್ಲ ಮೋದಿ. ಮೋದಿ ಅವರಲ್ಲೇ ಇದೆ ಸರ್, ಮೋದಿ ಅವರಲ್ಲೇನೂ ಇದೆ. ನಾವು JDS, ಆದರೂ ಮೋದಿ ಅವರಲ್ಲೇ ಇದೆ. ಎರಡು ಮಿಕ್ಸ್ ಆಗಿರೋದ್ರಿಂದ ನಮ್ದು ಅಭೂತಪೂರ್ವವಾದ ಮೆಜಾರಿಟಿ ಬರ್ತದೆ ನಮ್ಮ ಜಿಲ್ಲೆಯಲ್ಲಿ. ಈ ಕ್ಷೇತ್ರದಲ್ಲಿ JDS BJPಗೆ ಒಲವಿದೆ. ಹ್ಞೂ ಸರ್. ಮಲ್ಲೇಶ್ ಬಾಬು ಅವ್ರು ಗೆಲ್ತಾರಾ? 100% ಗೆಲ್ತಾರೆ. ಕಾಂಗ್ರೆಸ್ ಅಲ್ಲಿರೋ ಕಿತ್ತಾಟ ಈ ಬಾರಿಯ ಚುನಾವಣೆಯಲ್ಲೂ ಮುಂದುವರಿಯುತ್ತಾ ಇದೆಯಾ, ಹೇಗೆ? ಇನ್ನೂ ಜಾಸ್ತಿ ಆಗಿದೆ ಸರ್, ಇನ್ನೂ ಜಾಸ್ತಿ ಆಗಿದೆ. ಒಳಗೇಟ್ ಬೀಳ್ತದೆ ಅವ್ರಿಗೆ. ಬಲಗೈ ಸಮುದಾಯ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಬಲಗೈ ಸಮುದಾಯದವರಿಗೆ ಟಿಕೆಟೇ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಬಲಗೈ ಸಮುದಾಯ ಈ ಚುನಾವಣೆಯಲ್ಲಿ ಏನು ತೀರ್ಮಾನ ಕೈಗೊಳ್ಬೋದು? ಸಮುದಾಯ ಹಾಕುವುದೇ BJPಗೆ. ಯಾಕಂದರೆ ಅವ್ರು ಈ ಸಲ ಕಾಂಗ್ರೆಸ್ಗೆ ಹಾಕಿದ್ರೆ ಅವ್ರು 30 ವರ್ಷ ಮತ್ತೆ ಸೀಟ್ ಸಿಗಲ್ಲ. BJP JDS ಅಲಿಯನ್ಸ್ ಆಗಿರೋದ್ರಿಂದ ಒಳ್ಳೆಯ ವಾತಾವರಣ ಇದೆ. ಒಂದು 2 ರಿಂದ 3 ಲಕ್ಷ ಮೆಜಾರಿಟಿನಲ್ಲಿ ಮಲ್ಲೇಶ್ ಬಾಬು ಅವರು ಗೆಲ್ಬಹುದು. ನೀವು ಸ್ಥಳೀಯ ಅಭ್ಯರ್ಥಿಗಳನ್ನ ನೋಡಿ ಓಟ್ ಹಾಕ್ತಿರೋ ಅಥವಾ ಪ್ರಧಾನಿ ಅಭ್ಯರ್ಥಿಗಳನ್ನ ನೋಡಿ ಓಟ್ ಹಾಕ್ತಿರೋ? ವರ್ಷದಿಂದ ಹಗರಣಗಳ ಮುಕ್ತ ಸರ್ಕಾರ ನೀಡಿರೋ ಮೋದಿ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. JDS BJP ಒಂದಾಗಿದೆ. ಇವರು ಕಾಂಗ್ರೆಸ್ ಇಡೀ ಸಿದ್ದರಾಮಯ್ಯನ ಹೆಸರಿಟ್ಕೊಂಡು ಯಾರು ಓಟ್ ಹಾಕಿಲ್ಲ. ಈ ದೇಶದೊಳಗಡೆ ಸರ್ಕಾರ ಅಂತ ಏನಾದ್ರು ಇದ್ರೆ ಅದು BJP ಅಂತ ಹೇಳ್ತೀನಿ. ಬ್ರಿಟಿಷ್ ಅವ್ರ ಮೊಮ್ಮಕ್ಕಳೇ ಈ BJP ಅವರು, ಇದು ಹೇಳ್ತೀನಿ ನಾನು ಅಷ್ಟೇ. ಕಾಂಗ್ರೆಸ್ ಗೆಲ್ಲುತ್ತಾ? 100,000%. MP ಗೆ ಮೋದಿಗೆ ಹಾಕ್ತೀವಿ. ನಿಮಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆಯೋ ಅಥವಾ ಮೋದಿ ಸರ್ಕಾರದ ಗ್ಯಾರಂಟಿಯಿಂದ ಅನುಕೂಲ ಆಗ್ತಾ ಇದೆಯೋ? ಇಬ್ಬರಿನಿಂದನೂ ಅನುಕೂಲ ಆಗಿದೆ. ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ನಮಗೆ ಕಾಂಗ್ರೆಸ್ ಪಕ್ಷನೇ ಇದೆ ಅನುಕೂಲ ಆಗಿದೆ. ನಮ್ಗೆ 2,000 ಬಂದೇ ಇಲ್ಲ. BJPಗೆ ಹಾಕೋದು ನಾವು ಓಟು. ಯಾಕೆ ಅಂತ? ನಮ್ಗೆ ಜಾಸ್ತಿ ಸಪೋರ್ಟ್ ಐತೆ. ಸಿದ್ದರಾಮಯ್ಯ ಸರ್ಕಾರ ಪೆನ್ಷನ್ ಬರ್ತಾ ಇದೆ, ಅದು ಹೋಯ್ತು. ಏನು ಮಾಡ್ತಾ ಇದ್ದಾರೆ ಹೇಳಿ ನಮಗೆ? ಯಾರು ರಾಜಕೀಯ ನಾಯಕ ಹೇಳಿದ್ರೆ ಮಾಡ್ತೇವೆ, ಹೋಗು ಆಯ್ತು, ಹೋಗು ಎಲೆಕ್ಷನ್ ಆಗೋಗಿಲ್ಲ. ಜನರಿಗೆ ಒಳ್ಳೇದು ಮಾಡೋದು ಯಾವುದೂ ಇಲ್ಲ. ಸುಮ್ಮನೆ ಹೇಳೋದು, ಮತ್ತೆ ಸ್ವಲ್ಪ ದಿನ ಹೇಳ್ತಾರೆ, ಮತ್ತೆ ಏನೂ ಇರಲ್ಲ. ನಾವೀಗ ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಶಿಡ್ಲಘಟ್ಟ ರೇಷ್ಮೆ ಬೆಳೆಗೆ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಜನರ ಒಲವು ಯಾರ ಕಡೆಗಿದೆ ಅನ್ನೋದನ್ನ ಈಗ ನೇರವಾಗಿ ಜನರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ್ರೆ ಉತ್ತಮ ಅಥವಾ ಕಾಂಗ್ರೆಸ್ ಸರ್ಕಾರ ಬರಬೇಕು? ಸರ್ಕಾರ ಬಂದ್ರೇನೆ ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ಮೋದಿ ಸರ್ಕಾರನೇ ಬರಬೇಕು. ಮೋದಿನೇ ಬರ್ಬೇಕು ನಮ್ಗೆ. ನಮ್ಮ ಇಂಡಿಯಾ ಉಳಿಬೇಕಂದ್ರೆ ಮೋದಿನೇ ಬರ್ಬೇಕು. ಕಾಂಗ್ರೆಸ್ ಇದ್ರೆ ಇಂಡಿಯಾ ಉಳಿಯಲ್ವಾ? ಎಲ್ಲ ಹಾಳು ಮಾಡ್ಬಿಡ್ತಾರ. 60 ವರ್ಷ 70 ವರ್ಷ ಇಂಡಿಯಾ ಉಳಿಸಿಲ್ವಾ ಅವರು? ಉಳಿಸಿದ್ದು ಅವಾಗ ಬೇರೆ ಇವಾಗ ಬೇರೆ. ಇಲ್ಲಿ BJP ಬರ್ತದೆ. ಬಿಜೆಪಿ ಇಂಡಿಯಾ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಮಲ್ಲೇಶ್ ಬಾಬು ಗ್ಯಾರಂಟಿ ಸ್ಕೀಮಿಂದ ಲಾಭ ಆಗ್ತಾ ಇದೆಯೋ ಅಥವಾ ತೊಂದರೆ ಆಗ್ತಾ ಇದೆಯೋ? ನಷ್ಟ ಆಗ್ತಾ ಇದೆ. ಹೆಂಗೆ ಅಂದರೆ ಅಂತಿಂತವರೆಲ್ಲ ಪ್ಯಾಟಿಗ್ಲಾಕ್ ಬಂದ್ಬಿಡ್ತಾರೆ, ಗಂಡಸರು ಬಿಟ್ಬಿಟ್ಟು. ಬಿಜೆಪಿ ಪರ ಒಲದಿದೆ. ಯಾಕೆ BJP ಪರ? ಬಿಜೆಪಿ ಮೋದಿ ಸರ್ಕಾರ ಚೆನ್ನಾಗಿ ನಡ್ಸ್ಕೊಳ್ತಾ ಐತೆ. ಸಿದ್ದರಾಮಯ್ಯ ಸ್ವಂತ ಮನೆಯಿಂದ ಏನು ಕೊಡ್ತಾ ಇಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇದೆ, ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡ್ತಾ ಇದ್ದಾನೆ ಅಷ್ಟೇ. ಸಿದ್ದರಾಮಯ್ಯ ಬಂದು ಈ ಗ್ಯಾರಂಟಿ ಕೊಟ್ಟು ಜನಗಳನ್ನ ಹೆಂಗಸರ್ನೆಲ್ಲ ಅಧ್ವಾನ ಮಾಡಿಕ್ಬಿಟ್ಟ. ಸರ್ ಮಲ್ಲೇಶ್ ಬಾಬು ಅವ್ರಿಗೆ ಇದೆ ಸರ್. BJP ಮತ್ತು JDS ಅಲಿಯನ್ಸು ಮಲ್ಲೇಶ್ ಬಾಬು ಅವ್ರಿಗಿದೆ. ಅವರೇ ಸರ್ ಗೆಲ್ಲೋದು, ಅವರೇ ಗೆಲ್ಲೋದು. ಯಾರು? ಮಲ್ಲೇಶ್ ಬಾಬು. BJP JDS ಅಲಿಯನ್ಸ್ ಆಗಿರೋರು. ಬಟ್ ಇವತ್ತು ಮೋದಿ ವಿರೋಧವಾಗಿ ಜನ ಇದ್ದಾರೆ. ಎಸ್ಪೆಷಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ವಿರೋಧಿ. ಇಲ್ಲೇನು BJP ಬೇಸ್ ಇಲ್ಲ. ಏನಂದ್ರೆ ಈ ಕಾರ್ಪೊರೇಟು ಜಗತ್ತು ಹಂಗಾರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? 100% ಗೆಲ್ಬೇಕ್ರಿ. ಅದೇ ಗೆಲ್ಬೇಕು. ಜನಕ್ಕೆ ಅರ್ಥ ಮಾಡ್ಕೋಬೇಕು. ಇವತ್ತು ಇವ್ರು ಕೊಟ್ಟಿರೋ 5 ಪ್ರೋಗ್ರಾಮ್ ಸಾಲ್ದೇನ್ರಿ, ಜನಕ್ಕೆ ಇನ್ನೇನು ಬೇಕು? ಎಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಅನುಕೂಲ ಆಗಲಿಲ್ಲ, ಗ್ಯಾರಂಟಿ ಏನು ಪ್ರಯೋಜನ ಇಲ್ಲ. ಎಲ್ಲ ಮೋದಿ ಸರ್ಕಾರದಿಂದ ಆಗೋತಾರ ಇದೆ ಅಷ್ಟೇ. ಸರ್ ನಾವು ಸರ್ಕಾರದ ಕಾರ್ಯಕ್ರಮಗಳು ನೋಡಿ ವೋಟ್ ಮಾಡ್ತೀವಿ ಸರ್. ಪಂಚ ಕಾರ್ಯಕ್ರಮಗಳಿದೆಯಲ್ಲ, ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಗೌತಮ್ ಅವರೇ ಗೆಲ್ತಾರೆ ಸರ್. ಚಿನ್ನಪರಿಚಿತ ಇದ್ದೀರಾ ಅಥವಾ ಕಾಂಗ್ರೆಸ್ ಅಂತ ನೋಡಿ ಓಟ್ ಹಾಕ್ತೀರಾ? ಅಲ್ಲ, ಸರ್ಕಾರ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಯೋಜನೆ ತಂದಿದ್ದಲ್ಲ, ಆ ಯೋಜನೆಗಳು ಜನ ಪರವಾಗೈತೆ. ಇಲ್ಲಿ ಮಲ್ಲೇಶ್ ಬಾಬುನೇ ಬರ್ತದೆ ಅಂತ 100% ಗ್ಯಾರಂಟಿ ಇದೆ. BJP ಬಂದರೆ ಒಳ್ಳೆಯದು. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡವನೆ. ಆ ಜಮ್ಮು ಕಾಶ್ಮೀರ ಅಂಥದ್ದು, ರಾಮಲ್ ದೇವಸ್ಥಾನ ಅಂಥದ್ದು ಭಾರಿ ಒಳ್ಳೆ ಉತ್ತಮವಾದ ಕೆಲಸ ಮಾಡವನೆ. ಆತನಿಗೆ ಓಟು. ವಾಜಪೇಯಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಮೋದಿ ಅಂದ್ರೆ ಇಷ್ಟ ನಮಗೆ. ಅವ್ರು ಒಳ್ಳೆ ನಾಯಕತ್ವ ಐತೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರೆ ಕೊಡ್ಲೇ ಇಲ್ಲ ಅಂತಾರೆ. ಜನ ಹೇಳ್ತಾವ್ರೆ, ನಿಧಾನಾಗಿ ಮಾಡ್ತಾರ. ಮೋದಿಯವರೇ ಆಗಬೇಕು. ಈಗಿರೋರು ಮೋದಿಯವರೇ
2 ಸಲ ಹಾಕಿದ್ದಾರೆ, ಈ ಸಲ 3ನೇ ಸಲ ಹಾಕ್ತಾರೆ. ಹ್ಯಾಟ್ರಿಕ್ ಬಾರಿಸ್ತಾರೆ ಅವರನ್ನೇ. ಇಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಆಗಿರೋದ್ರಿಂದ JDS ಕ್ಯಾಂಡಿಡೇಟ್ NDA ಅಭ್ಯರ್ಥಿ ಜಯಗಳಿಸ್ತಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಡಿ ಜನರೊಂದಿಗೆ ಮಾತನಾಡಿದ್ವಿ. ಒಂದು ಕಾಲದಲ್ಲಿ ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿತ್ತು. ಕಳೆದ ಚುನಾವಣೆಯಲ್ಲೇ ಈ ಕ್ಷೇತ್ರದಲ್ಲಿ ಕಮಲ ಅರಳಿದೆ. ಈಗ ಮತ್ತೆ NDA ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಬಿಜೆಪಿ ಮತ್ತು JDS ನ ನಾಯಕರುಗಳು ಶ್ರಮ ಪಡ್ತಾ ಇದ್ದಾರೆ. ಆದರೆ ಕ್ಷೇತ್ರದಲ್ಲಿ ಮೋದಿ ಪರವಾದಂತ ಅಲೆ ಕೂಡ ಇದೆ. ಇದು NDA ಅಭ್ಯರ್ಥಿಯ ಗೆಲುವಿಗೆ ಪ್ಲಸ್ ಪಾಯಿಂಟ್. ಮತ್ತೊಂದು ಕಡೆಯಲ್ಲಿ ಕ್ಷೇತ್ರದಲ್ಲಿ 5 ಮಂದಿ ಕಾಂಗ್ರೆಸ್ ಪಕ್ಷದ MLAಗಳು ಕೂಡ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಜಗಳ ಬಣಕಿತ್ತಾಟ ಕೂಡ ಇದೆ. ಈ ಬಣಕಿತ್ತಾಟವನ್ನು ಬಿಟ್ಟು ಕಾಂಗ್ರೆಸ್ನ ನಾಯಕರುಗಳು ಒಗ್ಗೂಡಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಬಹುದು ಅನ್ನುವ ವಿಶ್ಲೇಷಣೆ ಕೂಡ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಗೆಲುವಿಗಾಗಿ NDA ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಯ ನಡುವೆ ಜಿದ್ದಿನ ಫೈಟ್ ನಡೀತಾ ಇದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಕೋಲಾರ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.